ಜೀತಕ್ಕೆ ಸಿಕ್ಕಿ ಬೀಳುವುದರಿಂದ ತಪ್ಪಿಸಿಕೊಂಡು ಮೈಸೂರಿಗೆ ಹೋದ ಮೊಗ್ಗಳ್ಳಿ ಗಣೇಶ್ ಅವರನ್ನ ಪ್ರೊಫೆಸರ್ ರಾಮದಾಸ್ ಎಂ ನಂಜುಂಡಸ್ವಾಮಿ ಲಂಕೇಶ್ ಅಂತವರು ಉತ್ತೇಜಿಸದೇ ಇದ್ದಿದ್ದರೆ ಬೆಳೆಯಲು ಸಾಧ್ಯವಾಗುತ್ತಿರಲಿಲ್ಲ. ಇದು ಕನ್ನಡ ಸಾಹಿತ್ಯದ ಜಾತ್ಯತೀತ ನಡೆ. ಇದನ್ನ ನಾವು ಕಲಿಯಬೇಕು. ನಗರವು ಅವರಿಗೆ ಹಳ್ಳಿಯ ಹಿಂಸೆಯನ್ನ ನೋಡುವ ಬಗೆಯನ್ನು ಕಲಿಸಿತು ಎಂದು ಚಿಂತಕ ನಟರಾಜ್ ಹುಳಿಯಾರ್ ಹೇಳಿದರು. ಜಯನಗರದ ನ್ಯಾಷನಲ್ ಕಾಲೇಜಿನಲ್ಲಿ ಕನ್ನಡ ವಿಭಾಗ ಮತ್ತು ಪೂರ್ಣಚಂದ್ರ ಕನ್ನಡ ಅಧ್ಯಯನ ಕೇಂದ್ರದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಮೊಗ್ಗಳ್ಳಿ ಗಣೇಶ್ ಅವರ ಸಾಹಿತ್ಯ ಕುರಿತ ರಾಜ್ಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಮಾತನಾಡಿದರು. ಎಚ್.ಎನ್. ಆ ಕಡೆ ತಿರ್ಕೊಂಡಿದ್ದಾರೆ, ಮೊಗಳ್ಳಿ ಈ ಕಡೆ ತಿರ್ಕೊಂಡಿದ್ದಾರೆ. ಇಬ್ಬರು ಸೆಲ್ಫ್ ಮೇಡ್ ಪರ್ಸನಾಲಿಟಿಗಳು. ಒಂದು ಎಲ್ಲಿಂದನೋ ಬರ್ತಾರೆ ಹೆಚ್ಚು. ಒಬ್ಬ ಮನುಷ್ಯ ಏಕಾಂಗಿಯಾಗಿ ತನ್ನಲ್ಲಿ ನಂಬಿಕೆ ಇಟ್ಟು ಭಾಳ ದೊಡ್ಡ ವಿದ್ವಾಂಸನಾದರೆ ಮತ್ತು ಕಮಿಟ್ಮೆಂಟ್ ಇದ್ದರೆ ಏನಾಗ್ಬೋದು ಅನ್ನೋದಕ್ಕೆ ಎಚ್.ಎನ್. ಒಂದು ಕಡೆ ಉದಾಹರಣೆ. ಯಾವ ಹಿನ್ನೆಲೆಯೂ ಇಲ್ಲದೆ, ಮನೆಯಲ್ಲಿ ಅಕ್ಷರಸ್ಥರೇ ಇರದೆ ಊರಿಂದ ತಪ್ಪಿಸ್ಕೊಂಡು ಓಡೋದ ಮೊಗಳ್ಳಿ ಗಣೇಶ್ ಟವರಿಂಗ್ ಪರ್ಸನಾಲಿಟಿ. ಅವನು ದೊಡ್ಡ ರೈಟರೇ ಆಗ್ತಾನೆ. ಇವತ್ತು ತಿರುಗಿ ನೋಡಿದ್ರೆ ನಮ್ಮ ಕಾಲದ ದೊಡ್ಡ ರೈಟರ್ ಜೊತೆಗೆ ಇದ್ದಾರೆ. ಎನಾರ್ಮಸ್, ಅಷ್ಟೊಂದು ರೈಟಿಂಗ್ ಇದೆ, ಬಾಡಿ ಆಫ್ ರೈಟಿಂಗ್ ಇದೆ. ಶಿವಾರೆಡ್ಡಿಯವರು ಹೇಳಿದಾಗೆ ಆ ಕಾಲಕ್ಕೆ ಅವನು ವಿವರಿಸೋರು ಇಲ್ಲದೆ ಇದ್ದರೆ ಆ ಲೇಖಕರು ದೊಡ್ಡದಾಗಿ ಕಾಣೋದಿಲ್ಲ. ಈ ನೀವು ವಿಡಿಯೋ ನೋಡಿದ್ರಲ್ಲ, ನನಗೂ ಒಂದು ದಿವಸ ಇದ್ದಕ್ಕಿದ್ದಂಗೆ ಒಳ್ಳೆ ಬುದ್ಧಿ ಬಂತು. ಇವನಿಗೆ ನನ್ನ ಪುಸ್ತಕನ ಅರ್ಪಿಸಬೇಕು ಅಂತ ನನ್ನನ್ನು ಕರೆದಿದ್ದು ಅದಕ್ಕೆ. ಆ ಪುಸ್ತಕ ಬಿಡುಗಡೆಗೆ ಅವನು ಪುಸ್ತಕ ಕೊಟ್ಟಿರಲಿಲ್ಲ. ಅವನಿಗೆ ಪುಸ್ತಕ ಬಿಡುಗಡೆ ಮಾಡಿ ಪುಸ್ತಕದ ಮೇಲೆ ಮಾತಾಡು ಅಂತ ನಾನು ಕೇಳಿರಲಿಲ್ಲ. ನೀನು ಬರಬೇಕು, ಕಥಾನಂತರ ಏನಾಯಿತು, ನಿನ್ನ ಕಥೆ ಬರೆದ ಮೇಲೆ ಏನಾಯಿತು ಅದನ್ನು ಮಾತಾಡಬೇಕು ಅಂತ ಮಾತ್ರ ಕರೆದಿದ್ದೆ. ಅದರಲ್ಲಿ ಕೃತಿಯನ್ನು ಅವನಿಗೆ ಮತ್ತು ನನ್ನ ಇನ್ನೊಬ್ಬ ಮಿತ್ರರಾದ ದಂಡಪ್ಪನವ್ರಿಗೆ ಅರ್ಪಣೆ ಮಾಡಿದ್ದೆ. ಅವನು ಅದಕ್ಕೆ ಅಚ್ಚರಿಪಟ್ಟ. ನನಗಿವತ್ತು ಅನಿಸುತ್ತೆ, ನನ್ನ ಆಳದಲ್ಲಿ ಅವನ ಬಗೆಗೆ ಅಷ್ಟು ಪ್ರೀತಿ ಮತ್ತು ಮೆಚ್ಚುಗೆ ಇದ್ದಿದ್ದರಿಂದ ಅರ್ಪಿಸಿದ್ದೇನೆ. ಅದು ಜೆನ್ವಿನ್ ಆದದ್ದು, ಪ್ರಾಮಾಣಿಕವಾದದ್ದು ಅಂತ. ಯಾಕೆಂದರೆ ಇಂಡಿಯಾದಲ್ಲಿ ನಾವು ಮೆಚ್ಚುಗೆಯನ್ನು, ನಿಜವಾದ ಮೆಚ್ಚುಗೆಯನ್ನು ನಾವು ಕೊಡೋದೇ ಇಲ್ಲ. ಯಾಕೆಂದರೆ ಇಂಡಿಯಾದಲ್ಲಿ ಮೆಚ್ಚುಗೆ ಕೊಡೋದಕ್ಕೆ ಬಾಯಿಗಳನ್ನೇ ರೂಪಿಸಿಲ್ಲ. ಊರುಗಳಲ್ಲಿ ಅಪ್ಪ ಅಮ್ಮಂದರು ನೋಡಿ, ಏನಾರು ನೀವು ಭಾಳ ಸಾಧನೆ ಮಾಡಿದ್ರು ಮುಗ್ಕೊಂಡು ಅಂತಾರೆ. ಪಾಪ ಅವರು ಅದಕ್ಕೆ ಭಾಷೆ ಬಳಸಿದ ಅವ್ರ ಪ್ರೀತಿ ಇದೆ ಇಲ್ಲ ಅಂತಲ್ಲ. ಮೆಚ್ಚುಗೆಗೆ, ಜನವಿನಾದ ಮೆಚ್ಚುಗೆಗೆ ಬಾಯೇ ಇಲ್ಲ. ತೆಗಳಲು ಬೆರಳು ಕಾತರಗೊಂಡಿರ್ತದೆ ಫೇಸ್ಬುಕ್ನಲ್ಲಿ. ಹಾಗಿರುವ ಸ್ಥಿತಿನಲ್ಲಿ ಈ ರೀತಿಯ ವಿಚಾರ ಸಂಕಿರಣವನ್ನು ನಮ್ಮ ಶಿವಾರೆಡ್ಡಿಯವರು ಮತ್ತು ಶಿವಣ್ಣವರು, ವೆಂಕಟ ಶಿವಾರೆಡ್ಡಿಯವರು, ವಿಜಯಲಕ್ಷ್ಮಿಯವರೆಲ್ಲ ಸೇರಿ ಮಾಡ್ತಾಯಿದ್ದೀರಿ. ಇದರ ಉದ್ಘಾಟನೆಯನ್ನು ಮಾಡುವ ಗೌರವವನ್ನು ನಾನು ಕೊಟ್ಟಿದ್ದಕ್ಕಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತಿದ್ದೀನಿ. ನಾನು ಮೊಗಳ್ಳಿ ಗಣೇಶ್ ಅವನೇ ಹೇಳಿದಾಗೆ ಒಟ್ಟಿಗೆ ಶುರು ಮಾಡಿದವರು. ಒಂದು ವಿಚಾರದಲ್ಲಿ ಅವನಿಗೆ ಸೀನಿಯರ್ ನಾನು. ಯಾಕೆಂದರೆ ನನಗೆ 86ರಲ್ಲಿ ಪ್ರಜಾವಾಣಿಯ ಕಥಾ ಸ್ಪರ್ಧೆ ಪ್ರಶಸ್ತಿ ಅವನಿಗೆ ನಂತರ ಬಂದಿದೆ. ಅದನ್ನು ನಾನು ಯಾವಾಗಲೂ ಹೇಳ್ತಿದ್ದೆ, ಸೀನಿಯರ್ಗೆ ಬೆಲೆ ಕೊಡೋದು ಕಲ್ತ್ಕೊ ಅಂತ. ನಾನು ಅವನೇನು ಕೊಡ್ತಾ ಇರಲಿಲ್ಲ ಬಿಡಿ, ಅವನು ಯಾರಿಗೂ ಕೊಡ್ತಾ ಇರಲಿಲ್ಲ. ವೈಸ್ ಚಾನ್ಸಲರ್ ಕಂಬಾರ್ಗೆ ಕೊಡ್ತಾ ಇರಲಿಲ್ಲ, ಇನ್ನು ನನಗೇನು ಕೊಡ್ತಾನೆ. ಇವನು ಕೆಲಸ ಕೇಳೋಕ್ಕೆ ಹೋಗಿದ್ದಾನೆ ಕಂಬಾರ್ಗೆ. ಅವ್ನು ಯಾರು ಆಚೆ ಕೂತಿರೋ ಅಂತ ಹೇಳಿದ್ರೆ ಇವನು ಒಳಗೆ ನುಗ್ತಾನೆ, ಏಯ್ ಮೊಗಳ್ಳಿ ಗಣೇಶನ ಹೊರಗೆ ಕೂತ್ಕೊ ಅಂತೀಯ ನೀನು ಅಂತ. ಇವನು ಇದು ಮೊಗಳ್ಳಿ ಗಣೇಶ್, ಅವನ ಥರನೇ ಅವನು ಸೆಲ್ಫ್ ಮೇಡ್. ಈ ಗಣೇಶ ಹೇಗೆ ಕತೆಗಾರನಾದ ಅಂತ ಕಥೆಯನ್ನು ನೋಡಿಬಿಟ್ರೆ ಸಾಕು, ನಿಮ್ಮ ಕಣ್ಣು ತೆರೆಯುತ್ತೆ. ಹೈಸ್ಕೂಲ್ ಮುಗಿಸಿದ ಮೇಲೆ ಅವರ ಅಪ್ಪ ಜೀತಕ್ಕೆ ಹಾಕೋಕ್ಕೆ ಅವನು ಹೋಗ್ತಾ ಇರ್ತಾನೆ. ಅವನು ಅಲ್ಲಿಂದ ಓಡೋಗ್ಬಿಡ್ತಾನೆ ಊರಿಂದ, ಮೊಗಳ್ಳಿಯಿಂದ, ಇಲ್ಲೇ ಸಂತೆ ಮೊಗೇನಹಳ್ಳಿ ಅಂತ, ಈ ರಾಮನಗರ ಚನ್ನಪಟ್ಟಣ ದಾರಿನಲ್ಲಿದೆ. ನಾನು ಇದ್ದಕ್ಕಿದ್ದಂಗೆ ಇಳಿದೆ. ಅವನು ತೀರ್ಕೊಳ್ಳೋದಕ್ಕಿಂತ ಕೆಲವು ತಿಂಗಳಿಗೆ ಮುಂಚೆ ಅಲ್ಲಿ ಇಳಿದಿದ್ದೆ ನಾನು. ಅಲ್ಲಿಂದ ಓಡೋಗ್ತಾನೆ. ಓಡೋಗಿ ಮೈಸೂರು ಬೀಳ್ತಾನೆ.
ನಗರ ಕೈ ಹಿಡಿಯುತ್ತೆ ಅವನಿಗೆ. ಇದೆಲ್ಲ ನನಗೆ ಒಂದು ಒಂದು ದೊಡ್ಡ ಲೇಖಕನ ಹಿನ್ನೆಲೆಯ ಕಥೆ ಥರನೇ ಕಾಣುತ್ತೆ ನನಗೆ. ನಾನು ಅವ್ರ ಊರಿಗೆ ಹೋಗಿ ಇಳಿದ್ಬಿಟ್ಟು ನಾನು ಅವನಿಗೆ ಫೋನ್ ಮಾಡಿದೆ. ಕವಿ ಕ್ಷೇತ್ರದಲ್ಲಿದ್ದೀನಿ, ಎಲ್ಲಿದೆಯೋ ಗಣೇಶ, ಎಲ್ಲಿದೆಯೋ ಕವಿ. ಅವನಿಗೆ ಭಾಳ ಖುಷಿ ಆಯಿತು. ನೀನು ಅಲ್ಲಿದ್ದೀಯ, ನಮ್ಮೂರಲ್ಲಿದ್ದೀಯ. ಯಾಕೆಂದರೆ ಅವ್ರೂರಿಗೆ ಅವನು ಸೇರಿಸ್ತಾ ಇರಲಿಲ್ಲ. ಯಾಕೆಂದರೆ ಊರಿನ ಪಾತ್ರಗಳೆಲ್ಲ ಮಾಡಿಬಿಟ್ಟಿದ್ದ ಅವನು ಬಂದರೆ ಕಾಲು ಮುರಿತೀವಿ ಅಂತ ಇದ್ದರು. ನಾನು ಇವನು ರೊಮ್ಯಾಂಟಿಕ್ಕಾಗಿ ಹೇಳ್ತಾವನೆ ಅಂತ ನಾನು ತಿಳ್ಕೊಂಡಿದ್ದೆ. ಅವ್ರ ಮನೆಗೆ ಹುಡುಕೊಂಡು ಹೋದರೆ ಅವ್ರು ಮೊಗಳ್ಳಿ ಗಣೇಶನ ಹೊಡೆಯೋದನ್ನೆಲ್ಲ ನಮಗೆ ಹೊಡೆಯೋದೊಂದು ಬಾಕಿ ಆ ಥರ ಇತ್ತು. ಅವಾಗ ಗೊತ್ತಾಯಿತು, ಈ ನರಕವನ್ನು ಬಿಟ್ಟು ಯಾಕೆ ಓಡೋದ ಮೊಗಳ್ಳಿ ಗಣೇಶ ಅಂತ. ಅಂಬೇಡ್ಕರ್ ಅವರು ಯಾಕೆ ದಲಿತರ ಪಾಲಿಗೆ ಹಳ್ಳಿಗಳು ನರಕ ಅಂತ ಹೇಳಿದರು, ಅದರಿಂದ ತಪ್ಪಿಸಿಕೊಂಡು ನಗರಕ್ಕೆ ಯಾಕೆ ಗಣೇಶು ಬರಬೇಕಾಯ್ತು. ನಗರ ಏನು ಮಾಡ್ತು, ನಗರ ಅವನನ್ನು ಹೇಗೆ ರೂಪಿಸ್ತು, ಇದು ಗಣೇಶನ ಕತೆ. ಅವನ ಜೀತದ ವಿರುದ್ಧ ಓಡೋದ್ನಲ್ಲ, ಗೊತ್ತಿಲ್ಲ, ಓಡೋಗ್ಬಿಡ್ತಾನೆ ಅಷ್ಟೇ. ಅವನಿಗೇನು ಮೈಸೂರಲ್ಲಿ ಏನು ಯಾರಿದ್ದಾರೆ ಇಲ್ಲ, ಓಡೋಗ್ಬಿಡ್ತಾನೆ ಸುಮ್ಮನೆ. ಪ್ರಾಯಶಃ ಅವನ ಜೀತದ ವಿರುದ್ಧ ಇದನ್ನ ಮನೋವಿಶ್ಲೇಷಣೆಯ ಸರಳ ರೂಪದಲ್ಲಿ ಹೇಳಿದ್ರೂ ಕೂಡ ನನಗನ್ಸುತ್ತೆ ಆ ಜೀತವನ್ನು ತಪ್ಪಿಸ್ಕೊಳ್ಳೋಕೆ ಹೋದ್ನಲ್ಲ, ಅದರಿಂದ ಅವನು ಇಂಡಿಪೆಂಡೆಂಟ್ ಆಗ್ತಾನೆ. ನಾವು ಇಂಡಿಪೆಂಡೆಂಟ್ ಆಗಬೇಕು ಅಂದರೆ ಮನಸ್ಸಿನಲ್ಲಿರುವ ಜೀತ ಪದ್ಧತಿ ತೊಲಗಬೇಕು ಮೊದಲು. ಆ ಮೇಸ್ಟ್ರಿಗೆ ಜೀತ ಪದ್ಧತಿ, ತಂದೆಗೆ ಜೀತ ಪದ್ಧತಿ, ತಾಯಿಗೆ ಜೀತ ಪದ್ಧತಿ, ಹಿರಿಯರಿಗೆ ಜೀತ ಪದ್ಧತಿ. ಗೌರವ ಕೊಡಿ, ಜೀತ ಅಲ್ಲ. ಗಣೇಶ ಅಲ್ಲಿಂದ ಇಂಡಿಪೆಂಡೆಂಟ್ ಆಗ್ತಾನೆ ಅಂತ ಕಾಣುತ್ತೆ. ನಾನು ಮಾದೇವನ ಥರ ಬರೀಬಾರ್ದು, ನಾನು ಇವನ ಥರ ಲಂಕೇಶ್ ಬರ್ಸಿದ್ರು ವಿಮರ್ಶೆ, ಲಂಕೇಶ್ ಥರ ವಿಮರ್ಶೆ ನಾನು ಬೇರೆ, ನಾನೇ ಬೇರೆ. ಶಿವಾರೆಡ್ಡಿ ಹೇಳಿ ನನ್ನ ರಿಸರ್ಚೇ ಬೇರೆ ಅಂತ, ನಾನು ರಿಸರ್ಚ್ ಬೇರೆ ಥರ ಮಾಡ್ತೀನಿ ಅಂತ, ಅದ್ರ ಮೆಥಡಾಲಜಿ ನಾನು ಒಪ್ಪಲ್ಲ ಅಂತ. ಹಾಗೂ ಸಾಧಿಸಿದ್ನಲ್ಲ, ಅದನ್ನು ಸಾಧಿಸಿದ್ನಲ್ಲ ಅವನು. ಇಂಥ ಗಣೇಶ ಮೈಸೂರಿಗೆ ಹೋಗಿ ಕತೆ ಬರೆದಾಗ ಕನ್ನಡ ಸಾಹಿತ್ಯ ಲೋಕ ಎಷ್ಟು ಸೆಕ್ಯುಲರ್ ಅನ್ನೋದಕ್ಕೆ ಇದನ್ನು ತಿಳ್ಕೊಳ್ಳಿ. ಇವನೊಂದು ಕತೆ ಬರೆದಿಟ್ಟಿರ್ತಾನೆ, ನಮ್ಮ ಗೆಳೆಯ ರಾಜಪ್ಪ ದಳವಾಯಿ ಅದನ್ನು ಕಾಪಿ ಮಾಡಿಬಿಟ್ಟು ಪ್ರಜಾವಾಣಿಗೆ ಕಳಿಸ್ತಾನೆ, ಅದಕ್ಕೆ ಪ್ರಶಸ್ತಿ ಬರ್ತದೆ. ಎಲ್ಲಿಯ ಗಣೇಶ, ಎಲ್ಲಿಯ ದಳವಾಯಿ, ಅವನಿಗೆ ಯಾಕೆ ಇವನ ಬಗ್ಗೆ ಪ್ರೀತಿ ಬರಬೇಕು? ನಮ್ಮ ದಳವಾಯಿ ಬೇರೆ ಕೈ ಬರಹ ಸುಂದರ, ಅವನು ಬರೆದ್ರೆ ರಿಜೆಕ್ಟ್ ಮಾಡೋಂಗೇ ಇಲ್ಲ ಎಡಿಟರ್ಸು, ಆ ಥರ ಬರೀತಾನೆ. ಕತೆ ಪ್ರಕಟ ಆಗುತ್ತೆ, ಪ್ರಶಸ್ತಿ ಬರೆದಿದ್ದಾರೆ, ದೊಡ್ಡ ಸ್ಟೋರಿ. ಲಂಕೇಶ್ ಕರೆದು ಇವನ ಕಥೆಗಳನ್ನು ಪ್ರಕಟಿಸ್ತಾರೆ. ಇದು ಕೂಡ ಕನ್ನಡ ಸಾಹಿತ್ಯದ ಒಂದು ವಿಶಿಷ್ಟವಾದ ಸೆಕ್ಯುಲರ್ ನಡೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂದರೆ ಕನ್ನಡ ಸಾಹಿತ್ಯ ಎಲ್ಲಿ ಪ್ರತಿಭೆ ಇರುತ್ತೋ, ಎಲ್ಲಿ ಶ್ರೇಷ್ಠವಾದ ಸಾಹಿತ್ಯ ಇರುತ್ತೋ ಅದನ್ನು ಅಪ್ಪಿಕೊಂಡಿದೆ. ದೊಡ್ಡವರು ಬಂದು ಸ್ವೀಕಾರ ಮಾಡಿದ್ದಾರೆ. ತೇಜಸ್ವಿ ಅವರು ಯಾಕೆ ಗಣೇಶನ್ನ ಪ್ರಮೋಟ್ ಮಾಡಿದ್ರು, ಅಥವಾ ಪ್ರಮೋಟ್ ಅಲ್ಲ, ಅವನು ಒಪ್ಪಿ ಸ್ವೀಕಾರ ಮಾಡಿದ್ರು. ಇದನ್ನು ನಾವು ಕಲಿಬೇಕಿದ್ದು. ಮೈಸೂರಿಗೆ ಬರ್ತಾನಲ್ಲ ಗಣೇಶು, ಹಳ್ಳಿಗೆ ನಗರ ಏನು ಮಾಡುತ್ತೆ ಅಂತ. ಗಣೇಶ್ ಮೈಸೂರಿಗೆ ಬಂದ ಕಾಲ ಪ್ರಕ್ಷುಬ್ಧ ಕಾಲ ಅದು, ಮತ್ತು ಭಾಳ ದೊಡ್ಡ ಮಂಥನದ ಕಾಲ. ಈಗ ತಿರುಗಿ ನೋಡಿದ್ರೆ ಅವನ ಅನಾಥತೆಯಲ್ಲಿ ಅವನು ಅಲ್ಲಿಗೆ ಬಂದಿದ್ದು ಅವನನ್ನು ರೂಪಿಸ್ತು ಅಂತ ನಮಗೆ ಗೊತ್ತಾಗುತ್ತೆ. ರಿಸರ್ಚ್ ಮಾಡುವಾಗ ಕೆಲವು ಸರ್ತಿ ಹಿನ್ನೆಲೆನ ನಾವು ನೋಡಿದಾಗ ಅಲ್ಲಿ ರೈತ ಚಳವಳಿ ನಡೀತಾ ಇರುತ್ತೆ, ದಲಿತ ಚಳವಳಿ ನಡೀತಾ ಇರುತ್ತೆ, ವೈಚಾರಿಕ ಚಳವಳಿ ನಡೀತಾ ಇರ್ತದೆ. ಅದೇಗೋ ಗಣೇಶ ಹೋಗಿ ಅಲ್ಲಿ ಬಂದು ಬಿದ್ದು ಬಿಡ್ತಾನೆ. ಅದಕ್ಕೆ ನಾವು ಒಬ್ಬ ರೈಟನ್ನು ಅನಲೈಸ್ ಮಾಡಬೇಕಾದ್ರೆ ಯಾವ ಫಿಲಾಸಫಿಗಳು ನಾನು ಹಿಡಿತವೆ ಅನ್ನೋದು ಭಾಳ ಮುಖ್ಯ. ಹಳ್ಳಿಯಿಂದ ಬಂದ ಗಣೇಶನ ಹತ್ರ ಸಹಸ್ರಾರು ಕಥೆಗಳಿದ್ದಾವೆ. ಅವನು ಬಾಯಿ ಬಿಟ್ಟರೆ ಕತೆ, ಇದೇನಾ ಕತೆ, ಏನು ಹೇಳಿದ್ರು ಕತೆ. ಅವನ ಕತೆ ಬರೆಯೋಕ್ಕೆ ಮುಂಚೆ ಸ್ನೇಹಿತರಿಗೆ ರೂಮಲ್ಲಿ ಹೇಳ್ತಾ ಇರ್ತಾನೆ ಕತೆನ, ಏನು ಹೇಳಿದ್ರು ಕತೆ ಆಗ್ತಾ ಇರ್ತದೆ. ಇದೇನೇ ಕತೆ ಅಂದರೆ ಇದೇನಾ ಕತೆ ಅಂತ ನಾವು ಆ ರೀತಿಯ ಇದು ಚೈನಾದಲ್ಲಿ ಹೇಳ್ತಾರೆ, ಟು ರೈಸ್ ಅ ಚೈಲ್ಡ್ ಯು ನೀಡ್ ಅ ವಿಲೇಜ್ ಅಂತ. ಒಂದು ಮಗುವನ್ನು ಬೆಳೆಸಬೇಕು ಅಂದರೆ ಒಂದು ಹಳ್ಳಿ ಬೇಕು ನಿಮಗೆ ಅಂತ. ಹಾಗೆ ಕಥೆಗಾರನ ಬೆಳೆಸಬೇಕು ಅಂದರೂ ಕೂಡ ಒಂದು ಹಳ್ಳಿ ಬೇಕು ಅಂತ ಕಾಣುತ್ತೆ. ಅವನಿಗೆ ಹಳ್ಳಿ ಎಲ್ಲವನ್ನೂ ಕೊಟ್ಟಿತ್ತು. ಅನುಭವ, ಹಿಂಸೆ. ಹಳ್ಳಿ ಅಂದರೆ ಅಸಾಧ್ಯ ಹಿಂಸೆ, ಕಾಸ್ಟ್ ಸಿಸ್ಟಮ್, ಜಾತಿ ಪದ್ಧತಿಯ ಭೀಕರ ಹಿಂಸೆ, ಜಾತಿ ಪದ್ಧತಿಯ ಸಣ್ಣತನಗಳು, ಇವುಗಳೆಂತ ಬಂದ ಅನುಭವ ನೋಡೋದಕ್ಕೆ ಕಣ್ಣು ಬೇಕಲ್ಲ. ನಗರ ಅದನ್ನು ಕೊಡ್ತದೆ ಅವನಿಗೆ. ಅಲ್ಲವನಿಗೆ ಮಾರ್ಕ್ಸ್ವಾದ ಸಿಕ್ಕತ್ತೆ, ಅಲ್ಲವನಿಗೆ ಎಮ್ ಡಿ ನಂಜುಂಡಸ್ವಾಮಿಯವರಿಂದ ಸೋಷಲಿಸಮ್ ಸಿಗತ್ತೆ.
ಅಲ್ಲಿ ಅಂಬೇಡ್ಕರ್ ವಾದ ಸಿಗತ್ತೆ, ಅಲ್ಲಿ ಚಳುವಳಿ ಸಿಗತ್ತೆ. ಯಾವುದೇ ರೈಟರ್ ಆಗಬೇಕು ಅಂತ ಹೇಳಿದ್ರೆ ರೈಟರ್ ಆಗ್ತಾನೆ ಈ ಫಿಲಾಸಫಿಗಳೆಲ್ಲ ಬಂದು ಸೇರ್ಕೋಬೇಕು. ಜಡವಾದ ಸಿದ್ಧಾಂತ ಹಿಂಗೆ ಬರೀ ಅಂತ ಅಲ್ಲ, ಈ ಫಿಲಾಸಫಿಗಳು ಹಿಂದೆ ಇರಬೇಕು. ಇಂಡಿಯಾದಲ್ಲಂತೂ ಬೇಕೇ ಯಾಕೆ ಅಂತ ಹೇಳಿದ್ರೆ ಇವೆಲ್ಲ ಫಿಲಾಸಫಿಗಳಿಲ್ಲದೆ ನೀವು ಲೋಕ ಅರ್ಥ ಆಗಲ್ಲ. ಅದಕ್ಕೋಸ್ಕರ ನೀವು ಸುಮ್ಮನೆ ಹೋಗಿ ನಿಂತ್ಕೊಂಡ್ರೆ ಒಂದು ಊರು ಅರ್ಥ ಆಗಲ್ಲ. ನಿಮಗೆಲ್ಲೋ ಕಾಸ್ಟ್ ಸಿಸ್ಟಮ್ ಏನು ಮಾಡುತ್ತೆ ಅಂತ ಅಂಬೇಡ್ಕರ್ ಹೇಳಿದ್ದು ಗೊತ್ತಿರಬೇಕು. ವರ್ಗ ಏನು ಮಾಡುತ್ತೆ ಅಂತ ಮಾರ್ಕ್ಸಿನ ಐಡಿಯಾ ನಮ್ಮ ಹತ್ರ ಇರಬೇಕು. ವ್ಯಕ್ತಿಗಳು ಜಾತಿ ಪದ್ಧತಿಯಲ್ಲಿ ವ್ಯಕ್ತಿಗಳು ಎಷ್ಟು ಸಂಕುಚಿತವಾಗಿ, ಸಣ್ಣವರಾಗಿ, ಕ್ಷುದ್ರವಾಗಿ ವರ್ತಿಸ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಎಲ್ಲೋ ಲೋಹಿಯಾಯಿಸಮ್ ನಮಗೆ ಬೇಕು. ಸ್ತ್ರೀ ದಮನ ಹೇಗೆ ನಡೀತಾ ಇದೆ ಟಾಪ್ ಟು ಬಾಟಮ್ ಅಂತ ನೋಡೋದಕ್ಕೆ ಎಲ್ಲೋ ಫೆಮಿನಿಸಮ್ ಬೇಕು, ಸ್ತ್ರೀವಾದ ಬೇಕು. ಅವು ನಮಗೆ ಕಣ್ಣು ಕೊಡೋದು ರೈಟರ್ಗೆ. ಅವುಗಳನ್ನೆಲ್ಲ ಅವನು ಏನು ಮಾಡ್ತಾನೆ ಅದನ್ನೆಲ್ಲ ಅವನ ಕಥೆಗಳ ಆಮೇಲೆ ಸೂಚಿಸ್ತವೆ. ಆದ್ದರಿಂದ ಗಣೇಶ್ 2 ಥರದ ಹಿಂಸೆಗಳನ್ನು ತಮ್ಮ ಕೃತಿಗಳಲ್ಲಿ ಬರೆದರು. ಬರೆಯೋದನ್ನು ಭಾಳ ಎಂಜಾಯ್ ಮಾಡ್ತಾಯಿದ್ದೆ, ನಿರರ್ಗಳವಾಗಿ ಬರೀತಾ ಇದ್ದ. ಫುಲ್ ಟೈಮ್ ರೈಟರ್ ಗಣೇಶ್. ರೈಟರ್ ಈಸ್ ಎ ಫುಲ್ ಟೈಮ್ ರೈಟರ್ ಈಸ್ ನಾಟ್ ಎ ಪಾರ್ಟ್ ಟೈಮ್ ರೈಟರ್. ರಿಸರ್ಚರ್ಸ್ ಪಾರ್ಟ್ ಟೈಮ್ ರಿಸರ್ಚರ್ಸ್ ಅಂತ ನಾನು ನೋಡ್ತಾ ಇದ್ದೀನಿ ನಿಮ್ಮನ್ನೆಲ್ಲ. ಫುಲ್ ಟೈಮ್ ರಿಸರ್ಚರ್ ಆಗಿರಬೇಕು. ನಿದ್ದೆ ಎಚ್ಚರಗಳಲ್ಲಿ ಬರ್ತಾ ಇರಬೇಕು. ಅದು ನಿಮಗೆ ಭಯ ಒಂದು ಬಂದಿದೆ ಅಷ್ಟೇ. ಯಾವುದು? ಯಾವನ್ ವ್ಯಾಲ್ಯೂಯೇಷನ್ ಮಾಡಿ ಏನು ಬರೀತಾನೋ ಅಂತ. ಅವ್ನು ಸರಿಯಾಗಿ ಬರೀಲಿ ಅಂತ ದುಡ್ಡು ಬೇರೆ ಕಳಿಸಿರ್ತೀರ ನೀವು ಬೇರೆ. ಇದು ಬೇರೆ ಶುರು ಆಗ್ಬಿಟ್ಟಿದೆ ಈ ಕತೆ. ಈ ಸ್ಥಿತಿಗೆ ಬಂದು ನಾವು ನಿಂತಿದ್ದೀವಿ. ಫುಲ್ ಟೈಮ್ ರಿಸರ್ಚ್ ಮಾಡು ಅಂದರೆ ಅವ್ನು ಯಾವನ ಗೈಡ್ ಏನಾದರೂ ಹೇಳಿ, ನಾನು ನಿಮಗೇನಾದರೂ ಹೇಳಿ, ನೀವು ಮಾಡಿ ಫುಲ್ ಟೈಮ್. ಗಣೇಶನಿಗೇನೋ ಸಾಹಿತ್ಯ ಅಕಾಡೆಮಿಯವರು, ಜ್ಞಾನಪೀಠದವರು ಫುಲ್ ಟೈಮ್ ಬರೀ ಅಂತ ಹೇಳಿದ್ದಾರೆ. ಅದು ಅವನು ಹಿ ವಾಸ್ ರೈಟಿಂಗ್ ಬಿಕಾಸ್ ಹಿ ವಾಂಟೆಡ್ ಟು ರೈಟ್. ಆ ನರಕವನ್ನು ಬರೀತಾನೆ. ದಲಿತರ ಮೇಲೆ ನಡೀತಾ ಇರುವ ನರಕ, ದಲಿತ ಸೊಸೈಟಿ ಒಳಗೆ ಇರುವ ನರಕ, ಆ ಹೆಂಗಸರ ಮೇಲೆ ನಡೀತಾ ಇರುವ ದಬ್ಬಾಳಿ ನರಕ. ಎಷ್ಟು ಹಿಂಸೆ. ಅವನು ತೀರ್ಕೋತಾನಲ್ಲ, ಅದಕ್ಕೆಲ್ಲ ಕಾರಣಗಳಿವೆ. ಅವನು ಯಾರು ನೋಡ್ಕೊಂಡಿದ್ದಾರೆ ಟೀನೇಜಲ್ಲಿ? ಟೀನೇಜಲ್ಲಿ ಅವ್ನಿಗೆ ಊಟ ಹಾಕಿದವ್ರೆ. ಟೀನೇಜ್ ತಾನೇ ಫಾರ್ಮೇಟಿವ್ ಇಯರ್ಸ್. ಮಕ್ಕಳನ್ನ ಹೇಗೆ ಬೆಳೆಸ್ತಾರೆ ತಂದೆ ತಾಯಂದರು? 3 ಡಬ್ಬಿ ಕೊಟ್ಟು ಅದು ಮಾಡಿ ಬಂದ ತಕ್ಷಣ ಹೊಟ್ಟೆ ಹಸಿದೆಯನ್ನು ತಗೊಳ್ಳೋ ಅಂತ ಪಾಪ ಪೇರೆಂಟ್ಸ್ ಕೊಡ್ತಾರೆ. ಯಾರು ನೋಡ್ಕೊಂಡಿದ್ದಾರೆ ಅವನ್ನ? ಬಾಡಿ ಕಾನ್ಸ್ಟಿಟ್ಯೂಷನ್ ಅರ್ಲಿ ಡೇಸಲ್ಲಿ ತಾನೇ ಬರೋದು, ಬರಲಿಲ್ಲ. ಇದೆಲ್ಲವೂ ಇದೆ. ಅಲ್ಲೋಗಿ ಹಾಸ್ಟೆಲ್ಗೆ ಬೀಳ್ತಾನಲ್ಲ, ಅಲ್ಲಿ ಯಾವ ಥರ ಹಾಸ್ಟೆಲ್ ಯಾರಾದರೂ ನೋಡಿದ್ದೀರಾ? ರಿಸರ್ವೇಷನ್ ಬಾಯಿಗೆ ಬಂದಂಗೆ ಮಾತಾಡ್ತಿರಲ್ಲ, ನೋಡಿದ್ದೀರಾ ನರಕಗಳನ್ನು? ಇವತ್ತು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಹೋಗಿ ಆ ಮಕ್ಕಳು ಇದ್ರ ಮೇಲೆ ಕೆಳಗಡೆ ಕೂತ್ಕೊಂಡು ಮಧ್ಯಾಹ್ನ ಊಟ ಮಾಡ್ತಿಲ್ಲ, ಅದು ನೋಡ್ಕೊಂಡು ಬನ್ನಿ, ಸಾಕು, ಗೊತ್ತಾಗುತ್ತೆ. ಮೊಗಳಿ ಗಣೇಶ್ ಅಲ್ಲಿ ಎಷ್ಟು ಸಾವಿರ ಮೊಗಳಿ ಗಣೇಶರು ಇದ್ದಾರೋ, ಹೋಗಿದ್ದಾರೋ. ಆ ಮೈಸೂರನ್ನು ಅಪ್ಕೊಳ್ಳದೆ ಇದ್ದರೆ, ಎಲ್ಲೋ ರಾಮದಾಸ್ ಇವರೆಲ್ಲ ಅವ್ನು ಕರ್ಕೊಂಡೋಗಿ ಶೂಸ್ ಕೊಡಿಸ್ತಾ ಇದ್ರೆ, ಚಪ್ಪಲಿ ಕೊಡಿಸ್ದೇ ಇದ್ದರೆ ಅಲ್ವಾ, ನಂಜುಂಡಸ್ವಾಮಿ ಅವರನ್ನು ಕರ್ಕೊಂಡು ಹೋಗದೇ ಇದ್ದರೆ ಗಣೇಶ್ ಎಲ್ಲಿ ಏನಾಗ್ತಾ ಇತ್ತು? ಅದಕ್ಕೇ ಇಂಥ ಒಂದು ಸಣ್ಣ ಒಂದು ಹಾಸ್ಟೆಲ್ ಫೆಸಿಲಿಟಿಯಿಂದ ಬೆಳೀತಾರೆ, ಒಂದು ಸಣ್ಣ ಮುಂದಕ್ಕೆ ಕಳಿಸಿದ್ರಿಂದ ಬೆಳೀತಾರೆ. ಇಂಥದ್ದನ್ನು ಕ್ಲಾಸ್ ರೂಮಲ್ಲಿ ಚರ್ಚೆ ಮಾಡಬೇಕಾದ್ರೆ ಟೀಚರ್ಸ್ ಆಗಲಿ ಮಕ್ಕಳಾಗಲಿ ಇವನ್ನೆಲ್ಲ ಅರ್ಥ ಮಾಡಿಕೊಂಡು ಮಾತಾಡಬೇಕು. ದ್ರೋಣರಿಗೆ ರಿಸರ್ವೇಷನ್ ಇತ್ತು, ಏಕಲವ್ಯನಿಗೆ ಇರಲಿಲ್ಲ. ತಿಳ್ಕೊಳ್ಳಿ ಚರಿತ್ರೆಯಲ್ಲಿ. ದ್ರೋಣ ಒಬ್ಬನೇ ಅವನಿಗೆ ಫುಲ್ ಕ್ಷತ್ರಿಯ ಅವನಿಗೆ ರಿಸರ್ವ್ ಮಾಡಿದ್ರು ಅವನ್ನ ಇದನ್ನು. ಏಕಲವ್ಯನಿಗೆ ಇರಲಿಲ್ಲ, ವಾಪಸ್ ಹೋಗ್ತಾನೆ. ಇವನಿಗೆ ಕೆಲಸನೇ ಕೊಟ್ಟಿರಲಿಲ್ಲ ಗಣೇಶನಿಗೆ. ನಮಗೆಲ್ಲ ಕೆಲಸ ಸಿಗ್ತಾ ಇತ್ತು, ಕೊಟ್ಟಿರಲಿಲ್ಲ ಅವನಿಗೆ. ಅದು ಹೇಗೋ ಕೀರಮ್ಮ ಇವರು ಎಲ್ಲ ದೌಡಿ ಅಲ್ಲಿಗೆ ಬಂತು, ಕಾಳೇಗೌಡರು. ಇವೆಲ್ಲ ಒಂದು ವಿದ್ಯಮಾನಗಳಿವೆ. ಒಬ್ಬ ರೈಟರ್ ಹೇಗಾಗ್ತಾನೆ ಅನ್ನೋದಕ್ಕೆ ನಾನು ಇಲ್ಲಿ ಹೊಸಬರು ಬಂದಿದ್ದೀರಲ್ಲ, ಗಣೇಶನ ಕೃತಿಗಳ ಹಿಂದೆ ಇವೆಲ್ಲವೂ ಇವೆ ಅಂತ. ಅವನು ಕಂಡ ನರಕ, ಜಾನ್ ಪಾಲ್ ಸಾರ್ತ್ರ್ ಹೇಳ್ತಾರೆ, ನರಕ ಅಂದರೆ ಇನ್ನೇನು ಅಲ್ಲ, ಉಳಿದ ಜನರೇ, ಹೆಲ್ ಈಸ್ ಅದರ್ ಪೀಪಲ್ ಅಂತ. ಉಳಿದವರೇ ನರಕ ಸೃಷ್ಟಿ ಮಾಡೋದು. ನಾವು ಯಾರಿಗೆ ನರಕ ಸೃಷ್ಟಿ ಮಾಡ್ತಾಯಿದ್ವಿ, ಅವರು ಯಾರಿಗೆ ನರಕ ಸೃಷ್ಟಿ ಮಾಡ್ತಾಯಿದ್ದಾರೆ, ಇದನ್ನೆಲ್ಲ ಬರ್ದ. ಇಡೀ ಇಂಡಿಯಾವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಮೊಗಳಿ ಗಣೇಶ್ ಕೃತಿಗಳನ್ನು ಹೋಗಿ ನೋಡಿದ್ರೆ ಒಂದು ಕಾಸ್ಟ್ ಮೀನ್ನೆಸ್, ಜಾತಿ ಮೂಲದ ಸಣ್ಣತನ, ಕ್ಷುದ್ರತೆ ಯಾವ ರೀತಿ ಇಂಡಿಯಾದ ಬದುಕನ್ನು ನಿಯಂತ್ರಿಸುತ್ತೆ ಅಂತ, ನಮಗೆ ಅರಿವಿಲ್ಲದೆ ನಿಯಂತ್ರಿಸುತ್ತೆ ಅಂತ ನಮಗೆ ಗೊತ್ತಾಗುತ್ತೆ.
ಪಕ್ಕದಲ್ಲಿ ಬಂದ ಕೂತ ಒಂದು ಪುಟ್ಟ ಹುಡುಗ ಅಥವಾ ಹುಡುಗಿ ಯಾವ ಜಾತಿಯವರು ಅಂತ ತಳಮಳಗೊಳ್ಳುವ ಮಕ್ಕಳಿದ್ದಾರಲ್ಲ, ಅದು ಎಲ್ಲಿಂದ ಬಂತು, ಯಾಕೆ ಬಂತು, ಯಾರು ಹೇಳಿಕೊಟ್ರು? ಈ ಲೋಕವನ್ನು ಗಣೇಶ್ ನಮಗೆ ತೋರಿಸ್ತಾರೆ. ಹೀಗೆ ಗಣೇಶ್ ಕಥನವನ್ನು ಬರೆದಾಗ, ಕಾದಂಬರಿಗಳನ್ನು ಬರೆದಾಗ, ತೊಟ್ಟಿಲು ಬ್ಯೂಟಿಫುಲ್ ಆದ ಕಾದಂಬರಿ, ಆ ಥರದ ಕಥೆಗಾರ ನಿರಮ್ಮಳವಾಗಿ ಆರಾಮಾಗಿ ಬರಿತಾ ಇದ್ದ ಕೆಲಸ ಇರ್ತೀವಿ. ತುಂಬ ಚೆನ್ನಾಗಿ ಬರೆದು ಆ ಕಥನ ಎಲ್ಲದೂ ಬರೆದ, ವಿಮರ್ಶೆನೂ ಬರೆದ, ಶಿವಾರೆಡ್ಡಿ ತಕರಾರು ಬರೆದ, ಅಡ್ಡದಿಡ್ಡಿ ಬರಿತಾ ಇದ್ದ, ಅದು ಆನೆಸ್ಟಾಗಿ ಬರಿತಾ ಇದ್ದ, ಅದು ಇಂಪಾರ್ಟೆಂಟೆ. ನೀಟಾಗಿ ಬರೀತೀರಿ, ಪ್ರಶ್ನೆ ಇರಲ್ಲ, ಅತ್ಯುತ್ತಮ ವಾಕ್ಯ ರಚನೆ, ತಿರುಳಿಲ್ಲ, ಪ್ರಶ್ನೆ ಇಲ್ಲ. ನಾನು ನೋಡ್ತೀನಲ್ಲ ಒಳ್ಳೆಯ ವಾಕ್ಯ ರಚನೆ. ಅನೇಕ ಲೇಖಕರು ನಾವು ನೋಡಿದಾಗ ಉತ್ತಮ ವಾಕ್ಯ ರಚನಾಕಾರರು ಅಂತ ಕರಿಬೋದು, ರೈಟರ್ಸ್ ಅಂತ ಕರೆಯೋಕ್ಕಾಗಲ್ಲ. ಎಲ್ಲೂ ಕಾಗುಣಿತ ತಪ್ಪಿಲ್ಲ. ಈ ಒಂದು 100 ಕಾಗುಣಿತ ತಪ್ಪಿದೆ. ಕಟ್ಟ ಕಡೆ ಕಥೆಯನ್ನು ಮೊಗಳಿ ಗಣೇಶನ್ ಕಳಿಸಿದ್ದ, ಅದನ್ನು ನಾನು ತಿದ್ದಿ ಪೇಪರ್ ಕೊಟ್ಟಿದ್ದೀನಿ. ಯಾಕಂದರೆ ಅವನು ಹಾಗೆ ಬರೆದ ಮೇಲೆ ಅವನು ಯಾರು ಕುಮಾರವ್ಯಾಸನ ತಮ್ಮ, ಇವನು ಪದವಿಟ್ಟು ಎಳುಪೋದು ಒಂದು ಅಗ್ಗಳಿಕೆ, ನಾನು ಮಾಡಲ್ಲ ಅದನ್ನ. ಅವನ ತಮ್ಮ ಇವನು ಮಾಡೋದಿಲ್ಲ. ಯಾಕೆ ಅಂದರೆ ಅವನ ಕ್ರಿಯೇಟಿವ್ ಎನರ್ಜಿ ಹಾಗೇನೆ, ಅದು ಬಂದು ಬರೀತಲ್ಲ, ಮತ್ತೆ ಓದೋದಕ್ಕೆ ಭಯ. ಕೇಶವ ಮಳಗಿ ಕೂತಿದ್ದಾರೆ, ನಾವು ನಮ್ಮ ಕೃತಿಗಳು ಇನ್ನೊಂದು ಸಾರಿ ಓದೋದಕ್ಕೆ ಭಯ. ಕಾಗುಣಿತ ತಪ್ಪಿದೆ ಅಂತಲ್ಲ, ಗ್ರಹಿಕೆಯಲ್ಲೇ ತಪ್ಪಾಗಿದೆ, ಮಾನವರನ್ನೇ ತಪ್ಪು ಗ್ರಹಿಸಿದ್ದೀವಲ್ಲ. ಇವನಲ್ಲಿ ಅದಮ್ಮನನ್ನು ಒಳ್ಳೆಯ ವ್ಯಕ್ತಿಯಿಂದ ಬರೆದುಬಿಟ್ಟಿದ್ದೀನಲ್ಲ, ಇದೇನಿದು, ಯಾವ ಕಾಲದಲ್ಲಿ ಬರೆದು, ಯಾಕೆ ಬರೆದೆ, ಈ ಥರ ಬರುತ್ತೆ ಅಂತ ಅವನು ಬರೆದ ಮೇಲೆ ಅದನ್ನು ಮುಟ್ತಾ ಇರಲಿಲ್ಲ. ಆದ್ದರಿಂದನೇ ಮೊಗಳಿ ಗಣೇಶನ ವ್ಯಕ್ತಿತ್ವದಲ್ಲಿಯೋ ಅವನ ಬರವಣಿಗೆಯಲ್ಲಿಯೋ ಆರ್ಟಿಫಿಷಿಯಾಲಿಟಿ ಕಡಿಮೆ, ಕೃತಕತೆ ಕಡಿಮೆ. ಅವನು ಯಾರಾದರೂ ಇಷ್ಟ ಇಲ್ಲ ಅಂದರೆ ಹಾಗೆ ನೇರವಾಗಿ ಹೇಳೋನು. ಇವರು ಈಗ ಹಡಬಿಟ್ಟಿ ಅವಾರ್ಡ್ಗೆ ಬೈತಾ ಇದ್ರಲ್ಲ ಶಿವರೆಡ್ಡಿಯವರು, ಮೊಗಳಿ ಗಣೇಶು ಅಲ್ಲೇ ಅವನು, ರೀ ಯಾರು ರೀ ನಿಮ್ಗೆ ಕೊಟ್ಟರು ಅವಾರ್ಡು, ಏನ್ರಿ ಬರೆದಿದ್ದೀರ ನೀವು, ಅಲ್ಲೇ ಅವ್ರ ಎದುರುಗಡೆನೇ ತೆಗೆದುಬಿಡೋನು. ಆ ಥರ ಮನುಷ್ಯ. ಯಾವುದೋ ಇದಕ್ಕೋಸ್ಕರ, ಗೌರವಕ್ಕೋಸ್ಕರ ಅದನ್ನು ಬಚ್ಚಿಡೋ ವ್ಯಕ್ತಿಯಾಗಿರಲಿಲ್ಲ. ನಾವೇನು ಮಾಡ್ತೀವಿ, ನಾನು ಒಂದು ಸಾರಿ ಸೆಮಿನಾರ್ಗೆ ಇದೇ ಥರ ಏನೋ ಆಶಯ ಭಾಷಣ ಮಾಡೋಕ್ಕೆ ಹೋಗಿದ್ದೆ. ಹಿಂದಿನ ದಿವಸ ಉದ್ಘಾಟಕರು ಸಿಕ್ಕಿದ್ರು. ಅವಾಗ ನನಗೆ ಪ್ರಮೋಷನ್ ಬಂದಿರಲಿಲ್ಲ. ಇವತ್ತು ಉದ್ಘಾಟನೆ ಶಿವಾರೆಡ್ಡಿ ಆಗಾಗ್ಗೆ ನನಗೆ ಪ್ರಮೋಷನ್ ಕೊಡ್ತಾ ಇರ್ತಾರೆ. ಉದ್ಘಾಟಕರು ರಾತ್ರಿ ಒಂಥರ ರಾತ್ರಿ ಆಗಿತ್ತು ಅಂತ ಇಟ್ಕೊಳ್ಳಿ. ಅದು ಅವರು ಸಿಕ್ಕಾಪಟ್ಟೆ ಬೈದ್ಬಿಟ್ರು. ನಾಳೆ ಯಾರ ಮೇಲೆ ಸಭೆ ಇದೆ, ಅವ್ನು ಏನು ಬರುತ್ತೆ, ಅವನು ಏನು ರೀ ನಾನು ನಾಳೆ ಏನಾಗ್ತದಪ್ಪ ಇವನು ಈ ಥರ ಬೈತಾ ಇದ್ದಾನೆ ಅಂತೇಳಿದ್ರೆ, ಬೆಳಗ್ಗೆ ಉದ್ಘಾಟಕರು ಭಾರತದ ದೇದೀಪ್ಯಮಾನವಾದ ಕಣ್ಮಣಿ ಎಟ್ಸೆಟ್ರಾ ಎಟ್ಸೆಟ್ರಾ ಅಂತ ಅವನ ಬಗ್ಗೆ ಏನು ಹೇಳಿದ್ರು. ಆವಾಗ ಗೊತ್ತಾಯಿತು, ಕನ್ನಡ ಸಾಹಿತ್ಯ ಸಂಸ್ಕೃತಿಯಲ್ಲಿ ಹಗಲಿನ ಭಜನೆ ರಾತ್ರಿಯ ಭಂಜನೆ ಅಂತ. ಅದರ ಮೇಲೆ ನಾನು ನನ್ನ ಕಾಲಮನ್ನು ಬರೆದಿದ್ದೆ. ನಮ್ಮ ಗಣೇಶ್ ರಾತ್ರಿ ಮಧ್ಯರಾತ್ರಿ ಬೆಳಗ್ಗೆ ಹೊತ್ತು ಯಾವ ಲಿಟ್ರಿ ಜಡ್ಜ್ಮೆಂಟು ಒಂದೇ, ನೀನೇನು ಹೇಳ್ತೀಯ, ಅವನೇ ರೈಟರೋ ಅಂತ. ನನ್ನ ಕತೆ ಇಷ್ಟ ಇಲ್ಲ ಅಂದರೂ ಹಾಗೆ ತಿರಸ್ಕರಿಸೋ, ಇನ್ನೊಂದು ತಿರಸ್ಕರಿಸೋನು, ಹಾಗೆ ಅವನು ಕೃತಿಗಳನ್ನು ರಚನೆ ಮಾಡಿದವನು. ಅವನ ಯಾವುದೇ ಕೃತಿಯಲ್ಲಿ ಒಂದು ಜೀವ ಇರ್ತದೆ. ನನಗೆ ಭಾಳ ನನ್ನ 2-3 ಸರ್ತಿ ಅವನ ಕೃತಿಗಳನ್ನು ಬಿಡುಗಡೆ ಮಾಡಿ ಕರ್ಕೊಂಡೋಗಿದ್ದಾನೆ. ನನಗೆ ಭಾಳ ಖುಷಿ ಅನಿಸಿದ್ದು, ಇಲ್ಲೊಂದು ಪುಸ್ತಕ ತೋರಿಸೋದು ನೋಡಿ, ದಲಿತೀಕರಣಗೊಂಡ ಗಾಂಧಿ ಅಂತ ಒಂದು ಪುಸ್ತಕ ಮಾಡಿದ್ರಲ್ಲ, ಅದು ಅವನು ಗಾಂಧಿಯನ್ನು ಮತ್ತೆ ಹುಡುಕೊಂಡಿತ್ತು. ನೀವು ಗಾಂಧಿಯ ಜೊತೆ ಜಗಳ ಆಡ್ಬೋದು, ಗಾಂಧಿಯನ್ನು ತಿರಸ್ಕರಿಸಿದ್ರೆ ದೊಡ್ಡ ಕ್ರಿಯೇಟಿವ್ ರೈಟರ್ ಆಗಲ್ಲ. ದೊಡ್ಡ ಕ್ರಿಯೇಟಿವ್ ರೈಟರ್ ಆಗಲ್ಲ. ನೀವು ವಿದ್ವಾಂಸರಾಗ್ಬೋದು, ವಾಕ್ಪಟು ಆಗ್ಬೋದು, ಚಿಂತಕರಾಗ್ಬೋದು, ಕ್ರಿಯೇಟಿವ್ ರೈಟರ್ಸ್ ಆಗಲ್ಲ. ನೀವು ಬೇಕಿದ್ರೆ ನನ್ನ ಚಾಲೆಂಜ್ ತಗೊಳ್ಳಿ, ಚೆಕ್ ಮಾಡಿ. ಬೇಂದ್ರೆ, ಕುವೆಂಪು, ಲಂಕೇಶು, ತೇಜಸ್ವಿ, ಮಹಾದೇವು, ಸಿದ್ಧಲಿಂಗಯ್ಯನಿಂದ ಅಲ್ಲಿಂದ ಮೊಗಳಿ ಗಣೇಶ್ ಅಂತ ತಗೊಂಬನ್ನಿ. ಅದೆಲ್ಲೋ ಗಾಂಧಿಯ ಜೊತೆ ಗುದ್ದಾಡಿ, ಗಾಂಧಿಯ ಜೊತೆ ನೀವು ಅವನ ಹಳೆ ಕಾಲದವನಂತ ಜಗಳವಾಡೋಣ. ಕ್ರಿಯೇಟಿವ್ ಎಲಿಮೆಂಟ್ಗೆ ಅದು ಬೇಕದು. ಯಾರು ಹೆಣ್ಣಾಗುವ ಕ್ರಮ, ಗಾಂಧಿ ಅರ್ಧನಾರೀಶ್ವರನ ಕಲ್ಪನೆ ಗಾಂಧಿಗೆ ಪ್ರಿಯವಾದದ್ದು. ನೀನು ಗಂಡು ಮತ್ತು ಹೆಣ್ಣು 2 ಆದರೆ ಮಾತ್ರ ಲೋಕದ ಕಷ್ಟ ಅರ್ಥ ಆಗೋದಂತ.
ಕ್ರಿಯೇಟಿವ್ ರೈಟರ್ ತನ್ನ ಹೆಣ್ಣಿನ ಮುಖದಿಂದ ಸೃಷ್ಟಿಸ್ತಾ ಇರ್ತಾನೆ. ಅವನಿಗೂ ಕಥೆಯ ಗರ್ಭಧಾರಣೆ ಆಗುತ್ತೆ, ಕತೆ ಬೆಳೆಯುತ್ತೆ. ಅವನು ಕೂಡ ತಾಯಿಯ ಥರ ಕಥೆಯನ್ನು ಪೋಷಿಸಬೇಕಾಗತ್ತೆ. 8 ತಿಂಗಳು 9 ತಿಂಗಳು ಅಂತಲ್ಲ, 8 ವರ್ಷ ಬೆಳೀತದೆ ನಮ್ಮ ಕಥೆಗಳು. ನನ್ನ ಕಥೆಗಳ ಕಡೆಯಲ್ಲಿ ನೀವು ಟಿಪ್ಪಣಿ ನೋಡಿದ್ರೆ 2010ರಿಂದ 2020 ಅಂತ ಹಾಕಿರ್ತೀನಿ. ಅದು ಹಾಗೆ ಬೆಳೆದ್ರೆ ಬಂತು, ಇಲ್ಲದಿದ್ರಿಲ್ಲ. ಅರೇಬಿಯನ್ ನೈಟ್ಸ್ ಕತೆ ಶಿವಾರೆಡ್ಡಿ ಅವರು ಹೇಳಿದ್ರಲ್ಲ, ಕೊನೆಗೆ ಅಲ್ಲಿಗೆ ಬರ್ತೀನಿ. ಅರೇಬಿಯನ್ ನೈಟ್ಸ್ ಕತೆ ಶಾರ್ಜಾದೆ ತನ್ನ ಸಾವನ್ನು ಮುಂದೂಡಲು, ಅರೇಬಿಯಾದ ಸಂಸ್ಕೃತಿ ಈಗ ಇದಕ್ಕೆ ನಾವು ಸಂಸ್ಕೃತಿಗಳು ನೋಡಬೇಕು ಎಲ್ಲ ಕಡೆ. ಅದು ಅರೇಬಿಯಾದ ಅದೊಂದು ದೊಡ್ಡ ಮೆಟಫರ್ ಕೊಟ್ಬಿಡ್ತಾಳೆ. ಸಾವನ್ನು ನಾಳೆ ಸಾವು ಅಂತಿದ್ದಾಗ ಇರು ಸಾಯಿಸ್ಬೇಡ, ಕತೆ ಹೇಳ್ತೀನಿ ಇರು ಅಂತ. 1001 ರಾತ್ರಿ ಕತೆ ಹೇಳ್ತೀನಿ ಅಂತ. ಸಾವನ್ನು ಮುಂದೂಡಲು ಅವಳು ಕಂಡುಕೊಂಡ ಅಸ್ತ್ರ ಮಾರ್ಗ ಕತೆ. ಗಣೇಶನಿಗೆ ಆಗಾಗ್ಗೆ ಸಾವು ಬಂದು ಹೋಗ್ತಾಯಿತ್ತು, ನನಗೆ ಗೊತ್ತಿತ್ತದು. ಅವನು ಹುಷಾರಿರ್ತಾ ಇರಲಿಲ್ಲ, ಏನೇನೋ ಆಗೋದು. ಸಾವನ್ನು ಅವನು ಮುಂದೂಡ್ತಾ ಕಥೆಯನ್ನು ಬರಿತಾ ಇದ್ದ. ಕೊನೆಯ ಕಥೆಯನ್ನು ಅವನು ಸುಬ್ಬು ಅವರು ಕಳಿಸಿದ್ದ, ಅವನು ನನಗೆ ಕಳಿಸಿದ್ದ ಸುಬ್ಬು ನನಗೆ. ಅದರಲ್ಲಿ ಅವನು ಕಂಡಿದ್ದು ಕಡೆಯ ಗಳಿಗೆಗಳಲ್ಲಿ ಮನುಷ್ಯ ತನ್ನ ರಿಯಲ್ ಸೆಲ್ಫ್ಗೆ ಹೋಗ್ತಾನೆ ಅಂತ ಕಾಣುತ್ತೆ. ಅವನು ಕಂಡಿದ್ದು ಸಮಗಾರ, ಭೀಮವ್ವ, ಹರಳಯ್ಯ ಇವ್ರು ಕಾಣ್ತಾರೆ, ವಚನಕಾಲ ಕಾಣುತ್ತಾನೆ. ಆ ಒಂದು ಭ್ರಾಮಕ ಅಥವಾ ಅವನ ವಾಸ್ತವ ಲೋಕದಲ್ಲಿ ಅವನಿಗೆ ಅದೆಲ್ಲ ಕಾಣುತ್ತೆ ಅಂತ ಕಾಣುತ್ತೆ. ಕತೆ ಹೀಗೆ ಜೀತ ಪದ್ಧತಿಗೆ ಸಿಲುಕಿ ನಾಶವಾಗಬೇಕಾಗಿದ್ದ ಮೊಗಳ್ಳಿ ಗಣೇಶ್ ಅವ್ರನ್ನ ಇಂಡಿಪೆಂಡೆಂಟ್ ಆದ ವ್ಯಕ್ತಿಯನ್ನಾಗಿ ಮಾಡ್ತು. ಸಾಹಿತ್ಯ ಅದನ್ನು ಮಾಡೋದು. ಸಾಹಿತ್ಯ ನಮಗೆ ಕಲಿಸುವುದು ಮುಕ್ತವಾಗುವುದನ್ನು, ಸ್ವತಂತ್ರವಾಗುವುದನ್ನು ಮತ್ತು ಅಭಿವ್ಯಕ್ತಿಸುವುದನ್ನು ಮತ್ತು ಬರೆಯೋದನ್ನು ನಮಗೆ ಕಲಿಸುತ್ತದು. ಅದನ್ನು ಮೊಗಳ್ಳಿ ಗಣೇಶ್ ಅವನೂ ಕೂಡ ಕನ್ನಡ ಕಥೆಗೆ ಹೊಸ ಆಯಾಮ ಕೊಟ್ಟ. ಇದನ್ನು ನಾನು ಅವನ ಜೊತೆ ಬರಿತಾ ಇರೋ, ನಾವೆಲ್ಲ ಅವನ ಜೊತೆಗೆ ಬರಿತಾ ಇದ್ವಿ. ನಾನು, ಕೆ ಸುಮ್ಮಳಗಿ, ವಿವೇಕ್ ಶಾನ್ಭಾಗ, MS ಶ್ರೀರಾಮ್ ಇವರೆಲ್ಲ ಒಟ್ಟಿಗೆ ಶುರು ಮಾಡಿದ್ರು. ಅದರ ನಡುವೆ ಅವನೊಂದು ಕಥಾ ಮಾರ್ಗವನ್ನು ಅವನು ರೂಪಿಸಿ ನಮಗೆ ಕೊಟ್ಟ. ಕತೆ ಅವನನ್ನು ಉಳಿಸ್ತು, ಕತೆ ಅವನನ್ನು ಬೆಳೆಸ್ತು, ಅವನೂ ಕಥೆಯನ್ನು ಬೆಳೆಸ್ತಾ ಕಡೆಗೆ ಕಥೆಯನ್ನು ಬರಿತಾನೆ ಅವನು ತೀರ್ಕೊಳ್ತಾನೆ. ಮೋಸ್ಟ್ಲಿ ಅದು ಕಡೇ ಘಟ್ಟದಲ್ಲಿ ಬರೆದ ಕಥೆಯನ್ನೇ ಬರೆದ. ಅದರಿಂದ ಅವನ ಇಡೀ ಜೀವನ ಅದು ಕತೆಗೆ, ಅವನಲ್ಲಿರುವ ಉಳಿದಿರುವ ಕಂಡ ಸಹಸ್ರಾರು ಕಥೆಗಳನ್ನು ಹೇಳೋದಕ್ಕೆ ಇತ್ತು. ಅವನದು ಕೂಡ 1001 ಕಥೆನೇ. ಅದರಿಂದ ಗಣೇಶ ಸಾಹಿತ್ಯವನ್ನು ಇವತ್ತು ಚರ್ಚೆ ಮಾಡಬೇಕಾದ್ರೆ, ಸಂಶೋಧನೆಗೆ ಒಳಪಡಿಸ್ಬೇಕಾದ್ರೆ ಅದನ್ನ ದಲಿತ ಸಾಹಿತ್ಯ ಅದಾಯಿತು. ಕತೆ ಅದಾಯಿತು, ದಲಿತ ಸಾಹಿತ್ಯ ಆಯಿತು, ಅದ್ರ ಬಂಡಾಯ ಸಾಹಿತ್ಯ ಆಯಿತು, ಕಮ್ಯುನಿಸ್ಟ್ ಸಾಹಿತ್ಯ ಆಯಿತು, ಇದೆಲ್ಲ ಆಯಿತು. ಬೋರೆಸ್ ಹೇಳ್ತಾರೆ. ನಂತರ ಏನಾಗುತ್ತೆ ಅಂದರೆ ಒಂದು ಭಾಷೆಯಲ್ಲಿ ಬರೆದ ಶ್ರೇಷ್ಠ ಕೃತಿ ಅದು ಯಾರದ್ದೂ ಆಗಿ ಉಳಿಯುವುದಿಲ್ಲ, ಅದು ಭಾಷೆಯ ಸೊತ್ತಾಗುವುದು ಅಂತ. ಭಾಷೆಯ ಸೊತ್ತಾಗತ್ತೆ. ಮೊಗಳ್ಳಿ ಗಣೇಶನ ಕೃತಿಗಳು ಅವು ಭಾಷೆಯ ಸೊತ್ತಾಗತ್ತೆ. ಗಣೇಶ್ ತನ್ನ ಪಯಣದಲ್ಲಿ ಅಂಬೇಡ್ಕರ್ನ ಹುಡುಕೊಂಡ, ಗಾಂಧಿಯನ್ನು ಹುಡುಕೊಂಡ, ಲೋಹಿಯಾರನ್ನು ಹುಡುಕೊಂಡ, ಚಳುವಳಿಗಳನ್ನು ಹುಡುಕೊಂಡ, ಅವುಗಳನ್ನೆಲ್ಲವನ್ನು ಹತ್ತಿರ ನಿಂತು ದೂರ ನಿಂತು ಅವನು ಬರೆದ. ಸೊ ಇಂಥ ಗಣೇಶನನ್ನು ನೀವು ಪೂರ್ಣಚಂದ್ರ ಟ್ರಸ್ಟಿನ ಮೂಲಕ ಮತ್ತು ನ್ಯಾಷನಲ್ ಕಾಲೇಜ್ ಮೂಲಕ ನೆನೆಸ್ಕೊಳ್ತಾ ಇದ್ದೀರಾ.